ಸದನದಲ್ಲಿ ಅಬಕಾರಿ ಲಂಚಾವತಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಕದನನೇ ನಡೀತಾ ಇದೆ. ಆಡಳಿತ ಹಾಗೆ ವಿಪಕ್ಷಗಳ ನಡುವೆ ಕಿಕ್ ಬ್ಯಾಕ್ ಕಾಳಗ ಬಹಳ ಜೋರಾಗಿ ನಡೀತಾ ಇದೆ. ವಿಪಕ್ಷ ಶಾಸಕರುಗಳು ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಮೊದಲು ನೀವು ರಾಜೀನಾಮೆ ಕೊಡಿ, ಆಮೇಲೆ ತನಿಖೆ ಆಗಿ. ಬಿಜೆಪಿಯವರು ಮಾಡಿದ್ರೆ ಮೊದಲು ರಾಜೀನಾಮೆ ನೀಡ್ತಾ ಇರ್ಲಿಲ್ವಾ? ಹಿಂದೆ ಎಲ್ಲ ಆಗಿಲ್ವಾ? ಈಶ್ವರಪ್ಪನವ್ರದ್ದು, ಸಿ ಪಾಟೀಲ್ ಎಲ್ಲ ಮೊದಲು ರಾಜೀನಾಮೆ ಕೊಟ್ಟಿದ್ರು, ಆಮೇಲೆ ತನಿಖೆ ಮಾಡಿ ಅಂತ ಹೇಳ್ಕೊಂಡು ನೀವು ಹೇಳ್ತಾ ಇದ್ರಿ. ಈಗ ನಿಮ್ಗೊಂದ್ ನ್ಯಾಯ ನಮಗೊಂದ್ ನ್ಯಾಯನಾ? ಇದೇನ್ ಸ್ಪೆಷಲ್ ಕೇಸಾ? ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿ ಬಿಜೆಪಿ ಮುಗಿಬೀಳ್ತಾ ಇದೆ. ಎಲ್ಲರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದೇ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ, ರಾಜೀನಾಮೆ ಕೊಡ್ಬೇಕು, ರಾಜೀನಾಮೆ ಕೊಡ್ಬೇಕು, ಆಮೇಲೆ ತನಿಖೆ. ಈಗ ಎಲ್ಲ ಸದಸ್ಯರೇ ಮೈಕ್ ಹಾಕೊಳ್ಳಿ, ನೀವು ಸ್ಟಾರ್ಟ್ ಮಾಡಿ. ಭಾಷಣಕ್ಕೆ ಮೈಕ್ ಆಗಿ ಅಲ್ಲ, ನಿರ್ಣಯದ ಮೇಲೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಭ್ರಷ್ಟ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಹೊರಟಿದೆ. ಅಬ್ಕಾರಿಯಲ್ಲಿ ಎಲ್ಲ ರೀತಿಯ ವರ್ಗಾವಣೆ ದಂಧೆಗಿಲ್ಲ ಬ್ರೇಕು ನಾವು ಕಾಣ್ತಾ ಇದ್ದೀವಿ. ಅದು ಸಾಮಾಜಿಕ ನ್ಯಾಯದ ಪರ ಸರ್ಕಾರ ಮಾಡಿರುವಂತಹ ಹಲವಾರು ನೀತಿಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕವಾದಂತಹ ಶಿಸ್ತನ್ನ ಕಾಪಾಡ್ತಾ ಇರುವಂತದ್ದಿರ್ಬೋದು, ಜನ ಕೇಂದ್ರಿತವಾದಂತಹ ಆಡಳಿತ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಬಹಳ ಯಶಸ್ಸಾಗಿ ಈ ಸರ್ಕಾರ ನಡೆಸಿದೆ. ಮುಂದಕ್ಕೂ ನಡೆಸ್ತದೆ ಅಂತ ಹೇಳುವುದು ಸ್ಪಷ್ಟವಾಗಿದೆ. ಈಗ ರಾಜ್ಯ ಸರ್ಕಾರದ ರಾಜ್ಯಪಾಲರು ಓದ್ಬೇಕಾಗಿರುವಂತ ಭಾಷಣ ಅರ್ಥ ಆಯ್ತಂತೆ ಮತ್ತೆ ಹಿಂದೆ ಹೋದ್ರೆ ಎಂತ ಇಲ್ಲ, ನಡೆದಿರೋದ್ನ ಹೇಳ್ಬೇಕಲ್ಲ, ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿ ಪಾಟೀಲ್ದು ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ, ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನು ಸ್ಪೆಷಲ್ ಕೇಸ ಇದು? ಎಲ್ಲರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ಕೇರಳ ಹಾಗೆ ಅಸ್ಸಾಂ ಚುನಾವಣೆಗೆ ದುಡ್ಡು ಕಳಿಸೋದಕ್ಕೆ ಇವ್ರದ್ದು ಪ್ಲಾನು. ಅಬಕಾರಿ ಇಲಾಖೆ ಸೇರಿ ಇವರೆಲ್ಲ ಕಡೆ ಭ್ರಷ್ಟಾಚಾರ ಇವ್ರ ಇಲಾಖೆಯಲ್ಲಿ ಯಾಕೆ ನಡೀತಾ ಇದೆ ಅಂತ ಅಂದ್ರೆ, ಮುಂಬರುವಂತ ಚುನಾವಣೆ ಕೇರಳ ಹಾಗೆ ಅಸ್ಸಾಂ ಚುನಾವಣೆಗೆ ದುಡ್ಡು ಕಳಿಸೋದಕ್ಕೆ ಹೀಗೆ ಎಲ್ಲಾ ಕಡೆ ಲಂಚ ತಗೊಂಡು ಓಡಾಡ್ತವ್ರೆ ಅಂತೇಳಿ ಸುನಿಲ್ ಕುಮಾರ್ ಆರೋಪಿಸಿದ್ದಾರೆ. ತನಿಖೆ ನಡೆಯುತ್ತಿದೆ. ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ. ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವರೇ ಹೇಳೋರು ಓಪನ್ ಆಗಿ. ಚರ್ಚೆ ಮಾಡಲಿ ಅಂತ ಕೊಡಿ ಚರ್ಚೆಗೆ. ನಿಲುವಳಿ ಸೂಚನೆ ತಂದಿರೋದು ನಾವು, ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ಅಧ್ಯಕ್ಷ, ದಿಸ್ ಇಸ್ ನಾಟ್ ದ ವೇ. ನೀವು ಬಗ್ಗೆ ಮಾತಾಡೋ ನಂತರ ನಿಮ್ಮ ಅವಕಾಶ ಕೊಡ್ತೇನೆ. ಲೂಟಿ ಮಾಡಿದ್ದೀರಾ ನೀವು ಇಡೀ ದೇಶ ನೋಡಿ. ಸರಿಯಲ್ಲ,
5 ಲಕ್ಷ ಲೆಕ್ಕ ಹಾಕೊಳ್ಳಿ. ವಿರೋಧ ಪಕ್ಷ ನಾಯಕರು 5 ಲಕ್ಷ 1,005 ಲೆಕ್ಕ ಹಾಕೊಳ್ಳಿ. ಪ್ರತಿ ಜಿಲ್ಲೆ 5 ಲಕ್ಷ ಅಂತಂದ್ರೆ ಪ್ರತಿ ತಿಂಗಳು ಎಷ್ಟಾಯ್ತು? 1 ಕೋಟಿ. ದೂರ ಬಂದಾಗ, ವಿಡಿಯೋ ಕೊಟ್ಟಾಗ, ಪೆನ್ ಡ್ರೈವ್ ಕೊಟ್ಟಾಗ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ರೆ ರಾಜೀನಾಮೆ ತೆಗೆದುಕೊಂಡು ಅಧಿವೇಶನಕ್ಕೆ ಬರಬೇಕಾಗಿತ್ತು. ಅದು ಬಿಟ್ಟು ಅಧಿವೇಶನಕ್ಕೆ ಚರ್ಚೆ ಮಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಸರ್? ಚರ್ಚೆ ಬೇಗ ಬೇಡ. ಗೌರವ ಇಲ್ಲ, ಮುಖ್ಯಮಂತ್ರಿ ಗೌರವ ಇಲ್ಲ, ಕಾರ್ಯಕಲಾಪಗಳಿಗೆ ಗೌರವ ಇಲ್ಲ. ದೂರು ಕೊಟ್ಟಿದ್ದಾರೆ. ಈಶ್ವರಪ್ಪಂದು ರಾಜೀನಾಮೆ ಕೊಡ್ತಾರಲ್ಲ ಇವರು. ಇವಾಗ ರಾಜೀನಾಮೆ ಯಾಕೆ ಕೊಡಕ್ಕೆ ಹಿಂದೇಟ್ ಆಗ್ತಾವ್ರೆ? ಈಶ್ವರಪ್ಪನ ವಿಚಾರ ಬಂದಾಗ ಅಧ್ಯಕ್ಷರೇ ನೋಡಿ, ಬೆಂಗಳೂರಲ್ಲಿ ಒಂದು ವಿಭಾಗದಲ್ಲಿ 18 ಇಂದ 20 ಸಾವಿರ ಫಿಕ್ಸು, ಫೆಬ್ರವರಿ 2 ಲಕ್ಷ ಇದೆಲ್ಲ ಬಂದಿರೋ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹೌದು ಪ್ರಸನ್ನ, ಈಗ ಸರ್ಕಾರ ಹೇಳ್ತಿರೋದೇನಂದ್ರೆ ನಾವು ಕರೆದಿರುವಂತ ಉದ್ದೇಶ ಏನು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ, ಬಟ್ ಇದಕ್ಕೂ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಹೇಳಿ ಕೇಳಿದ ಒಂದು ಬಹಳ ಸೀರಿಯಸ್ ಮ್ಯಾಟರ್. ಯಾಕಂದ್ರೆ ಇದೇನು ಮುಚ್ಚಿಟ್ಟಿರೋ ಸಂಗತಿ ಅಲ್ಲ. ಯಾವ ಮಟ್ಟಿಗೆ ರಾಜ್ಯದಲ್ಲಿ ಲಂಚಾವತಾರ ನಡೀತಾ ಇದೆ ಅನ್ನುವಂಥದ್ದಕ್ಕೊಂದು ಉದಾಹರಣೆ ಆಗಿದ್ದಂತ ಸಂಗತಿ ಆಗಿತ್ತಿದ್ದು. ಈಗ ಹೇಗೆ ಈ ವಿಚಾರವಾಗಿ ಪ್ರತಿಪಕ್ಷಗಳು ಮುಂದಿನ ಹಾದಿ ನೋಡ್ತಾ ಇವೆ ಅಂತ ಹೇಳಿ ಇವತ್ತು ಸದನದಲ್ಲಿ ಏನಾಗ್ತಾ ಇದೆ ಪ್ರಸನ್ನ ಈ ವಿಚಾರವಾಗಿ? ಮಾಲ್ತೇಶ್, ಅಧಿವೇಶನವನ್ನ ಕರೆದಾಗ ಸರ್ಕಾರ ಈ ರೀತಿಯ ತನ್ನ ಇಮೇಜ್ಗೆ ಧಕ್ಕೆ ತರುವಂತಹ ಆರೋಪಗಳು ಬಂದಾಗ ಅದನ್ನ ಬಹಳ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆದ್ರೆ ಇದೀಗ ನೇರವಾಗಿ ಅಬಕಾರಿ ಇಲಾಖೆಯ ಮೇಲೆ, ಅಬಕಾರಿ ಸಚಿವರ ಮೇಲೆ ಗಂಭೀರವಾದಂತಹ ಆಪಾದನೆ ಕೇಳಿ ಬಂದಿದೆ. ಅದಕ್ಕೆ ಪೂರಕವಾದಂತಹ ಆಡಿಯೋ ದಾಖಲೆಗಳು ವಿರೋಧ ಪಕ್ಷದ ಕೈಯಲ್ಲಿದ್ದಾವೆ. ಹೀಗಾಗಿ ಸಹಜವಾಗಿ ಅಷ್ಟು ಗಂಭೀರವಾದಂತಹ ವಿಚಾರವನ್ನ ಈ ರೀತಿಯ ಅಧಿವೇಶನವನ್ನ ಕರೆದಂತಹ ಸಂದರ್ಭದಲ್ಲಿ ಚರ್ಚೆಯೇ ಮಾಡಬಾರದು ಅಂತಂದ್ರೆ ಅದಕ್ಕೆ ವಿರೋಧ ಪಕ್ಷಗಳು ಕೂಡ ಒಪ್ಪೋದಿಲ್ಲ, ಅದು ನ್ಯಾಯವೂ ಕೂಡ ಅಲ್ಲ. ಇದೇ ಕಾರಣಕ್ಕೋಸ್ಕರ ಇವತ್ತು ನಿಲುವಳಿ ಸೂಚನೆಯನ್ನ ವಿಧಾನಸಭೆ, ವಿಧಾನ ಪರಿಷತ್ ಎರಡೂ ಕಡೆಯೂ ಕೂಡ ಬಿಜೆಪಿಯ ನಾಯಕರು ಕೊಟ್ಟಿರುವಂತದ್ದು ಇದೇ ಅಬಕಾರಿ ಹಗರಣದ ಮೇಲೆ ಚರ್ಚೆಗೆ ನಮಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ. ಅಬಕಾರಿ ಸಚಿವ RB ತಿಮ್ಮಾಪುರ ಅವರ ಹೆಸರನ್ನ ಆಡಿಯೋದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. CL7, CL9 ಲೈಸೆನ್ಸ್ ಗಳನ್ನ ಮಾರಾಟ ಮಾಡುವಂತಹ ಪ್ರಕ್ರಿಯೆಗಳ ಸಂದರ್ಭದಲ್ಲಿ 1.5 ಕೋಟಿ 2 ಕೋಟಿಯಷ್ಟು ಹಗರಣವನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ಮಾಡಲಾಗಿದೆ. ಮತ್ತು 25 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಅಧಿಕಾರಿಗಳು ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಆ ಒಂದು ಆಡಿಯೋದಲ್ಲಿ ಅಬಕಾರಿ ಸಚಿವರ ಹೆಸರು ಕೂಡ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ತಕ್ಷಣ ಅವರ ರಾಜೀನಾಮೆಯನ್ನ ಸರ್ಕಾರ ಪಡಿಬೇಕು ಅನ್ನುವಂತ ಪಟ್ಟನ್ನ ಇದೀಗ ವಿರೋಧ ಪಕ್ಷಗಳು ಹಿಡಿದು ಕೂತಿದ್ದಾವೆ. ಸಹಜವಾಗಿ ಆಡಳಿತ ಪಕ್ಷ ತನ್ನ ಮೇಲೆ ಬಂದಂತ ಆಪಾದನೆಗಳನ್ನ ಅಷ್ಟು ಒಪ್ಪಿಕೊಳ್ಳೋದಕ್ಕೆ ಸಿದ್ಧವಾಗೋದಿಲ್ಲ. ಸಾರಾಸಗಟಾಗಿ ತಳ್ಳಿ ಹಾಕುವಂತ ಕೆಲಸವನ್ನ ಇದೀಗ ಅಬಕಾರಿ ಸಚಿವ RB ತಿಮ್ಮಾಪುರ ಅವರು ಮಾಡಿದ್ದಾರೆ. ಆದ್ರೆ ಸದನದ ಒಳಗೆ ನಡೀತಾ ಇರುವಂತಹ ಈ ಗಲಾಟೆ ಇದೀಗ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವಿನ ದೊಡ್ಡ ಜಟಾಪಟಿಗೆ ಕಾರಣವಾಗಿದೆ. ಬಿಜೆಪಿ ಹೇಳ್ತಾ ಇರುವಂತದ್ದು, ಈಶ್ವರಪ್ಪನವರ ಪ್ರಕರಣದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಆಡಿಯೋ ಹೆಸರು ಕೇಳಿ ಬಂದಿತ್ತು. ಅವತ್ತೇ ಈಶ್ವರಪ್ಪನವರ ರಾಜೀನಾಮೆಯನ್ನು ಪಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ದೊಡ್ಡ ಹೋರಾಟವನ್ನ ಮಾಡಿದ್ರು. ಆದ್ರೆ ಇದೀಗ ಅಬಕಾರಿ ಸಚಿವರ ಹೆಸರು ಕೇಳಿ ಬಂದಾಗ ಯಾಕೆ ಅಬಕಾರಿ ಸಚಿವರ ರಾಜೀನಾಮೆಯನ್ನ ಸರ್ಕಾರ ಪಡೀತಿಲ್ಲ, ಈ ರೀತಿಯ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಇದೀಗ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಗದ್ದಲ ತಾರಕಕ್ಕೇರಿದೆ. ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಚರ್ಚೆ ನಡೀತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಅಬಕಾರಿ ವಿಚಾರ ಅಷ್ಟೇ ಗಂಭೀರವಾದಂತಹ ಪ್ರಕರಣ ಅನ್ನುವಂತ ಕಾರಣಕ್ಕೋಸ್ಕರ ಇದೀಗ ಅದೇ ವಿಷಯವನ್ನ ಮುಂದಿಟ್ಕೊಂಡು ಬಿಜೆಪಿ ಹರಿಯಾಯುವಂತ ಕೆಲಸವನ್ನ ಮಾಡ್ತಾ ಇದೆ. ಸಹಜವಾಗಿಯೇ ಒಂದು ಗಂಭೀರ ಆಪಾದನೆಯ ಜೊತೆಗೆ ರಾಜಕೀಯವೂ ಕೂಡ ಸೇರ್ಕೊಂಡಿರುತ್ತೆ. ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಗರಣ ನಡೀತಾ ಇದೆ ಅಂದ್ರೆ ನೀವು ಆ ರಾಜ್ಯಗಳ ಚುನಾವಣೆಗೆ ಹಣ ಕಳಿಸ್ತಿದ್ದೀರಿ ಅನ್ನುವಂಥದ್ದು ಬಿಜೆಪಿ ಮಾಡ್ತಾ ಇರುವಂತಹ ಗಂಭೀರ ಆಪಾದನೆ. ಹೀಗಾಗಿ ಸಹಜವಾಗಿ ಗದ್ದಲ ಹೆಚ್ಚಾದಂತಹ ಸಂದರ್ಭದಲ್ಲಿ ಸ್ಪೀಕರ್ UT ಖಾದರ್ ಅವರು ಸದನವನ್ನ 10 ನಿಮಿಷಗಳ ಕಾಲ ಮುಂದೂಡಿದ್ದಾರೆ. ಆದ್ರೆ ಮುಂದೆ ಮತ್ತೆ ಸದನ ಪ್ರಾರಂಭ ಆದಾಗಲೂ ಕೂಡ ಬಹುತೇಕ ಅಬಕಾರಿ ಸಚಿವ RB ತಿಮ್ಮಾಪುರ ಅವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಪಟ್ಟು ಹಿಡಿದು ಮತ್ತಷ್ಟು ಧರಣಿಯನ್ನ ನಡೆಸುವಂತ ಸಾಧ್ಯತೆಗಳಿದ್ದಾವೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಸನ್ನ. ಹೌದು, ಈ ವಿಚಾರ ಸರ್ಕಾರಕ್ಕೆ ಬಹಳ ಮುಜುಗರ ತರಿಸಿರುವಂತಹ ಸಂಗತಿ. ಹೇಳಿ ಕೇಳಿ ಈಗ ವಿಶೇಷ ಅಧಿವೇಶನದಲ್ಲೂ ಕೂಡ ಈ ವಿಚಾರವನ್ನ ಬಿಜೆಪಿ ಹೀಗೆ ಪ್ರಸ್ತಾಪ ಮಾಡ್ತಿರೋದು ನೋಡಿದ್ರೆ ಸರ್ಕಾರಕ್ಕೆ ಇದು ಬಹಳ ತೀವ್ರ ಮುಖಭಂಗ ಆಗ್ತಾ ಇರುವಂತಹ ಸಂಗತಿ. ಹಾಗಾಗಿ ಆದಷ್ಟು ಚರ್ಚೆಗೆ ಅವಕಾಶ ಕೊಡದೇ ಇರುವಂತಹ ರೀತಿಯಾಗಿನೇ ಸರ್ಕಾರ ಇಲ್ಲಿ ಪ್ರಯತ್ನವನ್ನಂತೂ ಮಾಡ್ತಾ ಇದೆ.